ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಸೊ ನಾನು ನಿಮ್ಮ ಜಯಂತ್ ಚಕ್ರವರ್ತಿ. ಸೊ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ನನಗೆ ತುಂಬ ಇಷ್ಟವಾದಂಥ ಎಪಿಸೋಡ್ ಆಗುತ್ತೆ ಆ್ಯಕ್ಚುಲಿ ಇದು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಮ್ಮ ಜೊತೆ ಇವತ್ತು ಸರಳಜೀವಿ ರಾಘಣ್ಣ ಅವರಿದ್ದಾರೆ. ಅಪ್ಪಾಜಿ ನಮಸ್ಕಾರ. ನಮಸ್ಕಾರ ಅಪ್ಪಾಜಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಆರೋಗ್ಯ ಹೇಗಿದೆ? ಚೆನ್ನಾಗಿ. ತಾವು? ತುಂಬ ಚೆನ್ನಾಗಿದ್ದೀನಿ. ಸೊ ರಂಗ ಸಮುದ್ರ ಅನ್ನೋ ಸಿನಿಮಾದಲ್ಲಿ ನೀವು ಸಹ ಮೇಜರ್ ಕ್ಯಾರೆಕ್ಟರು ಪ್ಲೇ ಮಾಡ್ತಾ ಇದ್ದೀರಾ. ಸೊ ಅದು ನಾವು ಕೇಳ್ಪಟ್ಟಂಗೆ ಒಂದು ಎಮೋಷ್ನಲ್ ಕಂಟೆಂಟ್ ಇದೆ ಆ್ಯಕ್ಚುಲಿ. ಬಟ್ ನೀವು ಇದಕ್ಕೆ ಮುಂಚೆ ಹೇಳ್ತಾ ಇದ್ರಿ, ಅಂದರೆ ನಿಮ್ಮ ಒಂದು ಮನಸ್ಸು ಎಷ್ಟು ಅಂದರೆ ಆ ಥರ ಹೇಳೋಕ್ಕೆ ನಿಜವಾಗ್ಲೂ ಸಾಧ್ಯನೇ ಇಲ್ಲ. ಸೊ ಅಂದರೆ ಇದನ್ನು ಜನಗಳು ಗಿಮಿಕ್ ಅನ್ಕೋಬಾರ್ದು ದಯವಿಟ್ಟು. ಸೊ ಇದೊಂದು ಕಂಟೆಂಟ್ನ ನಾನು ಸಿನಿಮಾ ಮಾಡಿದ್ದೀನಿ, ಸೊ ಸಿನಿಮಾಗೆ ಪ್ರಮೋಷನ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರಿ. ಅದು ನಮ್ಗೆ ಭಾಳ ಒಂಥರ ಖುಷಿ ಆಯಿತು. ಸೊ ಈ ಸಿನಿಮಾ ಪಾತ್ರದ ಬಗ್ಗೆ ನೀವು ಯಾವ ಥರ ಇರುತ್ತೆ ನಿಮ್ಮ ಪಾತ್ರ ಅಂತ? ನನಗೆ ಮೊದಲನೇದಾಗಿ ರಂಗ ಸಮುದ್ರ ಈ ಶೀರ್ಷಿಕೆ ತುಂಬ ಇಷ್ಟ ಆಯಿತು. ಯಾಕಂದರೆ ನಮ್ಮ ತಂದೆ ಹೇಳ್ತಾ ಇರ್ತಾರೆ, ಪ್ರತಿಯೊಂದು ಜೀವನದ ಪ್ರತಿಯೊಂದು ಫೀಲ್ಡಲ್ಲಿ ಅದು ಒಂದು ಸಮುದ್ರ ಅಂತೆ. ಅದು ಇಲ್ಲಿ ನಾವು ಬದುಕಬೇಕಂದ್ರೆ ಈಜ್ತಾನೇ ಇರಬೇಕಂತೆ. ಯಾರು ಮುಂದೆ ಹೋಗ್ತಾರೆ ಯಾರು ಹಿಂದೆ ಹೋಗ್ತಾರೆ ದೊಡ್ಡದಲ್ಲ, ನಾವು ಬದುಕಿರಬೇಕು ಈ ಸಮುದ್ರದಲ್ಲಿ. ಅಂದರೆ ನಾವು ಈಜ್ತಾ ಇರಬೇಕು. ಈಗ ರಂಗದ್ದೇ ಒಂದು ಸಮುದ್ರ, ನಾಟಕ ರಂಗ ಆಗಿ ಚಿತ್ರರಂಗ ಒಂದು ಸಮುದ್ರ. ಅದು ಅದ್ರಲ್ಲಿ ಬೇಕಾದಷ್ಟು ಜನ ಬದುಕ್ತಾ ಇದ್ದೀವಿ. ನಾವು ಈಜೋವರೆಗೂ ನಾವು ಮೇಲೆ ಬದುಕಿರ್ತೀವಿ, ಇಲ್ಲಾಂದರೆ ಮುಳುಗ್ಬಿಡ್ತೀವಿ ಅಂತ. ಅದು ರಂಗ ಸಮುದ್ರ, ಸಂಸಾರ ಸಮುದ್ರ ಅಂತ ಇವೆಲ್ಲ ಬೇಕಾದಷ್ಟಿದೆ. ಇದು ಈ ಸಿನಿಮಾ ನನಗೆ ಒಂದು ಕನೆಕ್ಷನ್ ಇದೆ. ಈ ಸಿನಿಮಾಗೆ ಒಂದು ಕನೆಕ್ಷನ್ ಇದೆ. ಮೊದಲನೇದಾಗಿ ಈ ಸಿನಿಮಾ ಬಂದ್ಬಿಟ್ಟು ಇದರದ್ದು ರಶಸ್ ನನ್ನ ತಮ್ಮ ನೋಡಿದ್ದಾರೆ, ಪುನೀತ್ ರಾಜ್ಕುಮಾರ್ ಅವ್ರು ನೋಡಿದ್ದಾರೆ. ಅವ್ರು ಮಾಡಬೇಕಾಗಿರೋ ಪಾತ್ರ ಆ ದೇವ್ರು ನನಗೆ ಕಳಿಸಿದ್ದಾರೆ. ಅದೇ ನಾನಾ ಕಾರಣಗಳಾಯಿತು. ಆಮೇಲೆ ಅವರು ಈ ಸಿನಿಮಾ ನೋಡಿದ್ರಂತೆ, ನೀವು ಈ ಪಾತ್ರ ಮಾಡಬೇಕು ಅಂತ ಕೇಳಿದಾಗ ಪಿಕ್ಚರ್ ಇಷ್ಟಪಟ್ಟು ಒಪ್ಕೊಂಡಿರ್ತೀನಿ, ನಾನು ಮಾಡೇ ಮಾಡ್ತೀನಿ ಅಂತ ಒಪ್ಕೊಂಡಿದ್ದೆ. ಅಷ್ಟರಲ್ಲಿ ದುರಂತ ಆಗೋಯ್ತು. ಯಾವಾಗಲೂ ಹೇಳ್ತೆ ಎಲ್ಲ ಅಕ್ಕಿ ಕಾಳ ಮೇಲೆ ತಿನ್ನೋರ ಹೆಸರು ಬರೆದಿರ್ತಾರಂತೆ, ಪ್ರತಿಯೊಂದು ಪಾತ್ರದ ಮೇಲೆ ಮಾಡೋನ ಹೆಸರು ಬರೆದಿರುತ್ತೆ ಅಂತ ನನ್ನ ಹೆಸರು ಬರೆದಿತ್ತು ಅಂತ ಅನ್ಸಿತ್ತು. ನಂಗೆ ಸಿಕ್ತು. ಎರಡು ವಿಷಯ ಆಯಿತು. ಒಂದು ಖುಷಿ ಆಯಿತು, ನನ್ನ ತಮ್ಮ ಕನ್ನಡ ಕೇಳಿದ್ದ ಈ ಕಥೆನ ನಾನು ಕೇಳ್ತಾ ಇದ್ದೀನಿ, ಎಲ್ಲೋ ಅದು ನನಗೆ ಬಂದಿದೆ ಅಂತ ಒಂದು ಕಡೆ ಖುಷಿ. ಇನ್ನೊಂದು ಕಡೆ ಏನೇ ಅವನ ಜಾಗ ತುಂಬಕ್ಕಾಗುತ್ತಾ? ಮನೆ ಮಾತಾಗಿದ್ದಾನೆ, ದೇವ್ರ ಮನೇಲಿ ಪ್ರತಿ ದೇವ್ರ ಮನೇಲಿ ಅವನ ಫೋಟೋ ಇದೆ, ಅವನ ನಗುಗೆ ನಾನು ಹೋಲ್ಸೋಕ್ಕಾಗುತ್ತಾ? ಇದು ಸಿನಿಮಾ ಅವ್ನು ಮಿಸ್ ಮಾಡ್ಕೊಂಬಿಟ್ಲ, ಅವನ್ನ ಸಿನಿಮಾ ಮಿಸ್ ಮಾಡ್ಕೊಂಬಿಡ್ತಾ ಅಂತ ಗೊತ್ತಿಲ್ಲ. ಇದು ನನಗೆ ಬಂತಲ್ಲ, ನಾನು ಎಷ್ಟು ಮಟ್ಟಿಗೆ ತುಂಬ್ತೀನಿ ಅನ್ನೋದು ಒಂದು ದೊಡ್ಡ ಪ್ರಶ್ನೆಗೆ ಉಳಿದ್ಬಿಟ್ಟಿತ್ತು ನನಗೆ. ನಾನು ಇದನ್ನು ಹೇಳಿದೆ ಅವ್ರಿಗೆ, ನೋಡಿ ನಾನು ಮಾಡ್ತೀನಿ ಅಂತ ಹೇಳಿ ನನ್ನ ಕೈಲಿ ನೀವು ಮಾಡಿಸಿ. ಯಾಕಂದರೆ ಪಾತ್ರ ಸೋಲ್ಬಾರ್ದು, ಮನುಷ್ಯ ಸೋತರು ಪಾತ್ರ ಸೋಲ್ಬಾರ್ದು. ನಾಳೆ ನಾವು ಯಾರೂ ಇರೋದಿಲ್ಲ, ಸಿನಿಮಾ ಆ ಪಾತ್ರಗಳು ಬದುಕಿರುತ್ತೆ. ಸೊ ಆ ಸಿನಿಮಾ ನಿಮ್ಮ ಮನಸ್ಸಿಗೆ ಒಪ್ಪಿಗೆ ಆಗಬೇಕು. ಅಯ್ಯೋ ಇದನ್ನು ಹಾಕ್ಬಿಟ್ಟು ಹಿಂಗೆ ಆಗೋಯ್ತಲ್ಲ ನನ್ನ ಸಿನಿಮಾ ಅಂತ ನೀವು ಫೀಲ್ ಮಾಡಬಾರ್ದು. ಇಲ್ಲ ನಾನು ಮಾಡಿಸ್ತೀನಿ ಸರ್, ನೆಕ್ಸ್ಟ್ ನೀವೇ ಹೇಳಬೇಕು ಅದನ್ನ ಅಂತ. ಆಮೇಲೆ ನನಗೆ ಪಾತ್ರ ಕೇಳಿದಾಗ, ಇಲ್ಲ ಮನುಷ್ಯನಿಗಿನ ಈ ಪಾತ್ರ ದೊಡ್ಡದಿದೆ, ಈ ಪಾತ್ರದಲ್ಲಿ ಕೆಲವು ವಿಷಯನ ಬರೆದಿದ್ದಾರೆ ಡೈರೆಕ್ಟ್ರು, ಅದು ತುಂಬ ದೊಡ್ಡದಿದೆ ಅಂತ ಅನಿಸ್ಬಿಡ್ತು. ಇದು ಜನ ನೋಡಿ ಹೇಳಬೇಕು. ಖಂಡಿತ ನನ್ನ ತಮ್ಮನ ಮನಸ್ಸಿಟ್ಕೊಂಡು ನಾನು ನೋಡಬೇಡಿ. ಅವ್ರ ನಗುಗೆ ನಾನು ಆಗೋದೇ ಇಲ್ಲ. ಅವ್ರು ಬಂದು ಒಂದು ಸ್ಕ್ರೀನ್ ಪ್ರೆಸೆನ್ಸಲ್ಲಿ ಒಂದು ನಗ್ಬಿಟ್ರೆ ಜನಗಳನ್ನ ಹಂಗೆ ಸೆಳೆದು ಬಿಡ್ತಾರೆ. ಅದಷ್ಟು. ಬಟ್ ನಾನು ಮಾಡಿರೋ ಪಾತ್ರಕ್ಕೆ ಬರೆದಿದ್ದಾರಲ್ಲ ಡೈಲಾಗು, ಆ ಡೈಲಾಗು ಜನನ ಸೆಳೆಯುತ್ತೆ ಅಂತ ನನಗೊಂದು ನಂಬಿಕೆ ಇದೆ. ಎಲ್ಲ ನನ್ನ ತಮ್ಮ ಎಲ್ಲಿಂದನೂ ಆಶೀರ್ವಾದ ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ. ಸಿನಿಮಾದಲ್ಲಿ ಯಾವ ಒಂದು ಅಂಶ ನನಗೆ ತುಂಬ ಇಷ್ಟ ಆಯಿತು ಅಂದರೆ, ಇವತ್ತು ಜನಗಳ ಮಧ್ಯೆ, ಒಂದು ಫ್ಯಾಮಿಲಿ ಮಧ್ಯೆ ಒಂದು ಜಂಜಾಟ ನಡೀತಾ ಇದೆ. ಶಿಕ್ಷಣ, ಎಜುಕೇಷನ್ ಅದು ಅನಿವಾರ್ಯನಾ ಇಲ್ಲ ಅವಶ್ಯಕತೆನಾ ಅಂತ, ಅದನ್ನು ಮಕ್ಕಳಿಗೆ ಸೇರಿಸ್ಬೇಕಾ ಇಲ್ಲ ತುರುಕಬೇಕಾ ಅಂತ ಇದೊಂದು ಪ್ರಶ್ನೆಯಾಗಿ ಉಳಿದುಬಿಟ್ಟಿದೆ. ಈ ಸಿನಿಮಾ ನೋಡಿದ್ರೆ ನಿಮಗೊಂದು ಉತ್ತರ ಸಿಕ್ಬಿಡುತ್ತೆ. ಇದು ನನಗೆ ತುಂಬ ಇಷ್ಟ ಆಯಿತು. ಇಷ್ಟು ವರ್ಷ ಆದರೂ ನಮಗೆ ಶಿಕ್ಷಣ ಎಲ್ಲ ಓದ್ತಾಯಿದ್ವಿ, ಎಜುಕೇಟೆಡ್ಸ್ ಆಗಬೇಕು ಅಂತ ಆಗ್ತಾಯಿದ್ವಿ. ಬಟ್ ನಮ್ಗೆ ಅದನ್ನು ತಳ್ತಾ ಇದ್ದಾರಾ ಇಲ್ಲ ಸೇರಿಸ್ತಾ ಇದ್ದಾರೆ ಅಂತ ಗೊತ್ತೇ ಇಲ್ಲ. ಅನಿವಾರ್ಯನ ಅವಶ್ಯಕತೆನ ಅಂತ ಗೊತ್ತಾಗ್ತಿಲ್ಲ. ಓದಿ ಅಂತ ಎಲ್ಲರೂ ಹಿಂಸೆ ಮಾಡ್ತಾರೆ. ನಿಜವಾಗ್ಲೂ ಓದಲೇಬೇಕಾ? ಓದೋದ್ರಿಂದ ನಮ್ಗೆ ಅನುಕೂಲ ಇದೆಯಾ, ಅವಶ್ಯಕತೆ ಇದೆಯಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಈ ಪ್ರಶ್ನೆಗೆ ಉತ್ತರ ಚೆನ್ನಾಗಿ ಹೇಳ್ಕೊಂಡು ಹೋಗ್ತಾರೆ. ಆಮೇಲೆ ನನ್ನ ಪಾತ್ರ ತುಂಬ ಮುಖ್ಯವಾದ ಪಾತ್ರ ಅಲ್ಲ, ಸಿನಿಮಾ ಜೊತೆ ನಾನು ಜೊತೆಗೇ ಹೋಗ್ತೀನಿ. ನನ್ನ ಜೊತೆ ನಾನು ಸಿನಿಮಾ ಜೊತೆ ಕತೆ ಜೊತೆಗೇ ಹೋಗ್ತೀನಿ. ಒಂದೂವರೆ ದಿನ ಶೂಟ್ ಮಾಡಿದ್ರು ಇಡೀ ಸಿನಿಮಾದ ನಾನು ಬರ್ತಾನೇ ಹೋಗ್ತೀನಿ. ಎಲ್ಲರೂ ಹೊರಗಡೆ ಬಂದಾಗ ಸಿನಿಮಾ ಪೂರ್ತಿ ನಾನು ಜನಗಳ ಜೊತೆ ಇದ್ದಂಗೆ ಒಂದು ಮನಸ್ಸಿಗೆ ಅನಿಸುತ್ತೆ. ಅದು ನನಗೆ ತುಂಬ ಇಷ್ಟವಾಗಿದ್ದ ಈ ಪಾತ್ರದಲ್ಲಿ. ಆಮೇಲೆ ಅಂದರೆ ಈ ಟೀಸರ್ ಒಂದು ಟ್ರೈಲರ್ ರಿಲೀಸ್ ಆಗಿದೆಯಲ್ಲ, ಅದರಲ್ಲೂ ಒಂದು ಫೋಟೋ ನಿಮ್ಮ ಜೊತೆ ಅಪ್ಪು ನೋಡೋದು ಅದೊಂದು ಕಾಣುತ್ತೆ. ಸೊ ಅಪ್ಪು ಸರ್ನ ಆ ಸಿನಿಮಾದಲ್ಲಿ ಸೊ ಇದ್ದಾರೆ ಅನ್ನೋ ಥರನೇ ಒಂದು, ಅಂದರೆ ಅವರು ಇದ್ದಂತಹ ಕಾಲಘಟ್ಟದಲ್ಲಿ ತೆಗೆದಿರುವಂತಹ
ಏನಂತಾರೆ ಘಟನೆಗಳನ್ನ ಹೋಲಿಸಿ ಬರ್ದಿದ್ದಾರೆ. ಆಮೇಲೆ ನೀವು ಹೇಗಿದ್ದೀರಾ ರಿಯಲ್ ಆಗಿ ರಾಘಣ್ಣನೇ ಸಿನಿಮಾದಲ್ಲಿ ಇರ್ತಾರೆ ಅನ್ನೋ ಒಂದು ನನಗೆ ಇದರಲ್ಲಿ ಹೇಳಿದ್ನಲ್ಲ ಮೊದಲೇ ನಿಮಗೆ ಗಿಮಿಕ್ ಆಗಬಾರ್ದು ಅಂತ ಅಪ್ಪುನ ಸುಮ್ಮನೆ ಎಮೋಷ್ನಲ್ ಆಗಿ ತೋರಿಸೋದು ಜನಗಳಿಗೆ ಬೇಸರ ಪಡಿಸೋದು ಮಾಡಿಲ್ಲ ಅವರು. ಅಪ್ಪುಗೆ ಈ ಸಿನಿಮಾನ ಅರ್ಪಿಸಬೇಕು, ಅವ್ರು ಇದ್ದಾಗ ಕೇಳಿದಂಥ ಒಂದು ಸಿನಿಮಾ. ಯಾಕಂದರೆ ಅವ್ರು ಕೇಳಿದ್ದಾರೆ, ಜೀವಿಸಿದ್ದಾರೆ, ಈ ಕಥೆನ ಇಷ್ಟಪಟ್ಟಿದ್ದಾರೆ, ಆ ಜೀವ ಉಳ್ಕೊಂಡಿರ್ಬೇಕು ಆ ಕತೆ ಜೊತೆ ಅಂತಲೇ ಮಾಡಿದ್ದಾರೆ ಅವರು. ನನಗೆ ತುಂಬ ಇಷ್ಟವಾದ ಒಂದು ಜಾಗ ಅಂದರೆ ಅದೇನು. ಸಿನಿಮಾ ನೋಡ್ತಾ ಪ್ರತಿಯೊಂದು ಆ್ಯಂಗಲಲ್ಲಿ ನಮ್ಮ ಕುಟುಂಬ ಇರುತ್ತೆ. ಅಂದರೆ ನಾವು 5 ಜನ ಇದ್ದೀವಿ, ನಮ್ಮ ಅಣ್ಣ ಇದ್ದಾನೆ, ನನ್ನ ತಮ್ಮ ಇದ್ದಾನೆ, ಜೊತೆಗೆ ನಾನು ಇದ್ದೀನಿ ಅಂತಲೇ ತೋರಿಸ್ಕೊ, ಅಪ್ಪ ಅಮ್ಮ ಎಲ್ಲ ಇದ್ದಾರೆ ಅಂತ ಅವನು ತೋರಿಸ್ಕೊಂಡೇ ಹೋಗಿದ್ದಾರೆ. ಅಂದರೆ ಈ ಸಿನಿಮಾ ಜೊತೆ ಅವನು ಬದುಕ್ತಾ ಇದ್ದಾನೆ ಅಂತ. ಅವನಿಲ್ಲ ಅನ್ಕೋಬೇಡಿ, ಈ ಸಿನಿಮಾ ಎಲ್ಲೋ ನಡೀತಾ ಇದೆ ಕತೆ, ಅಪ್ಪು ಎಲ್ಲೋ ನೋಡ್ತಾ ಇದ್ದಾರೆ ಅಂತಲೇ ಅನಿಸುತ್ತೆ ನಿಮಗೆ. ಇದರಲ್ಲಿ ಯಾವುದೂ ಗಿಮಿಕ್ ಇಲ್ಲ, ಒಂದು ಭಾವನೆ ಇದೆ, ಒಂದು ಕನೆಕ್ಷನ್ ಇದೆ, ಒಂದು ಬ್ರಿಡ್ಜ್ ಇದೆ ಅಪ್ಪುಗೂ ಈ ಸಿನಿಮಾಗೆ. ಯಾಕಂದರೆ ಅವ್ರು ಕೇಳ್ಬಿಟ್ಟು ಹೋಗಿದ್ದಾರೆ, ಕೊನೆಗಾಲದಲ್ಲಿ ಈ ಸಿನಿಮಾನ ಜೀವಿಸ್ಬಿಟ್ಟು ಇದನ್ನು ಪ್ರೀತಿಸ್ಬಿಟ್ಟು ಹೋಗಿದ್ದಾರೆ. ಆ ಪ್ರೀತಿನೇ ನನಗೆ ಕಳಿಸಿದೆ ಅಂತ ಅನ್ನಿಸ್ತು ಈ ಸಿನಿಮಾ. ನಾನು ತುಂಬ ಖುಷಿ ಮಾಡಿದೆ. ಆಮೇಲೆ ಇನ್ನೊಂದು ಅಂಶ ನನಗಂದರೆ ಡೈರೆಕ್ಟ್ರ್ ಬಂದರೆ ಇಲ್ವ ನನಗೆ, ಅವ್ರ ಹೆಸರು ಕೇಳಿದೆ, ರಾಜ್ಕುಮಾರ್ ಅಂದರು. ಏನ ಇದು ನಮ್ಮ ತಂದೆ ಹೆಸರು, ಪುನೀತ್ ರಾಜ್ಕುಮಾರ್ ಮಾಡಬೇಕಾಗಿದ್ದ ಒಂದು ಪಾತ್ರ ನನಗೆ ಹುಡುಕೊಂಬಂದಿದೆ ಅಂದರೆ ಇದು ಏನು, ಇದು ಯಾವುದೋ ದೇವ್ರದ್ದು ಒಂದು ಆಟನ ಅಂತ ಅನಿಸ್ಬಿಡ್ತು. ಇದೆಲ್ಲ ಸೇರಿ ಜನಗಳಿಗೆ ಒಂಚೂರು ಪಾತ್ರ ಅಂತಲ್ಲ, ಸಿನಿಮಾಗಿನ ದೊಡ್ಡದು ಯಾವುದೂ ಅಲ್ಲ ಪೂಜೆ. ನಮ್ಮ ಪಾತ್ರ ಎಲ್ಲ ಚಿಕ್ಕದು, ಸಿನಿಮಾ ದೊಡ್ಡದಾಗಬೇಕು. ಸಿನಿಮಾ ನೋಡಿ ಇಲ್ಲಪ್ಪ ಅವ್ರವ್ರ ಪಾತ್ರಕ್ಕೆ ಸರಿಯಾಗಿದೆ. ನನಗೆ ಡಬ್ಬಿಂಗಲ್ಲಿ ನೋಡಿದೆ, ರಂಗಾಯಣ ರಘು ಮಾಡಿದ ಪಾತ್ರಕ್ಕೆ ನಾವೆಲ್ಲ ಆರ್ಟಿಸ್ಟ್ಗಳೆಲ್ಲ ಅಲ್ಲ ಅನಿಸ್ಬಿಡ್ತು. ರಂಗಾಯಣ ರಘುದು ಒಂದು ಮುಖ ನೋಡಿದರೆ ನೀವು, ಕಾಮಿಡಿ ಮಾಡೋದು ಅಂತ. ಇಲ್ಲ, ಅವ್ರಿಗೆ ಇನ್ನೊಂದು ಮುಖ, ಒಂದು ಎಮೋಷ್ನಲ್ ಡ್ರಾಮಾ ಇದೆ. ಆ ಮನುಷ್ಯನ ಏನೋ ಇಂಥ ಕ್ಯಾರೆಕ್ಟರ್ ಮಾಡ್ಬೋದಾ ಇವರು ಅಂತ. ತುಂಬ ಕಮ್ಮಿ ಜನ ನಮ್ಮ ಇಂಡಿಯಾದಲ್ಲಿ ಈ ಥರ ಮಾಡೋಕ್ಕೆ. ವಿಲನ್ಗೆ ವಿಲನ್ನು, ಕಾಮಿಡಿಗೆ ಕಾಮಿಡಿ, ಎಮೋಷ್ನಲ್ಗೆ ಎಮೋಷನ್ನು, ತಂದೆಗೆ ತಂದೆ, ತಾತಾಗೆ ತಾತದ್ದು, ಆ ಥರ ಅದ್ಭುತ. ನಾನಂತೂ ಅವ್ರದ್ದು ಟ್ರೂ ಫ್ಯಾನ್ ಆಗ್ಬಿಟ್ಟೆ ಈ ಸಿನಿಮಾದಲ್ಲಿ. ಮೊನ್ನೆನೂ ಅವರು ತುಂಬ ಎಮೋಷ್ನಲ್ ಆದರು ನಿಮ್ಮ ಬಗ್ಗೆ ಕೇಳ್ತಾ ಇರ್ಬೇಕಾದ್ರೆ ಇಂಟರ್ವ್ಯೂನಲ್ಲಿ. ರಾಘಣ್ಣ ಅವರು ಹಿಂಗೆ ಬೇಕಾದ್ರೂ ಇರ್ಬೋದು, ಬಟ್ ಎಷ್ಟು ಸರಳವಾಗಿ ನಮ್ಮ ಜೊತೆ ಇರ್ತಾರೆ ಅನ್ನೋದು ನೆನೆಸ್ಕೊಂಡ್ಬಿಟ್ಟು ತುಂಬ ಎಮೋಷನಲ್ ಆಗ್ತಿದ್ರು ಅವರು. ಸೊ ಅಂಡ್ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಹೇಳೋದಾದ್ರೆ ನೀವು ಅವ್ರ ಬಗ್ಗೆ ಹೇಳಿದ್ದು ಮೊನ್ನೆ, ಸೊ ಅದನ್ನೆಲ್ಲ ಅವರು ತುಂಬ ಹಚ್ಕೊಂಡ್ಬಿಟ್ಟು ಮಾತಾಡ್ತಿದ್ರು. ಇಲ್ಲಪ್ಪ, ನಾನು ಹೇಳೋ ಒಂದೊಂದು ಮಾತು ಜನಗಳು ಸತ್ಯ ಅಂತ ಸಿನಿಮಾ ನೋಡಿದ್ಮೇಲೆ ಹೇಳ್ತಾರೆ. ಯಾಕಂದರೆ ಒಬ್ಬ ಕಲಾವಿದ ಇನ್ನೊಬ್ಬ ಕಲಾವಿದನ ಮೇಲೆ ಸುಮ್ಮನೆ ಹೊಗಳಲ್ಲ. ನಮಗೆ ಆಗದೇ ಇರೋಂಥ ಒಂದು ಪಾತ್ರ ಮಾಡಿದ್ದಾರೆ ಅಂದರೆ ನಾವು ಅದನ್ನು ಮೆಚ್ಚಬೇಕಾಗುತ್ತೆ, ಅದನ್ನು ಮಾಡಿದ್ದೀನಿ ನಾನು. ಅಂಡ್ ಇದರಲ್ಲಿ ನೀವು ಹೇಳ್ದಂಗೆ ರಿಯಲ್ ರಾಘಣ್ಣ ಕಾಣಿಸ್ತಾರೆ ಅಂತ ಹೇಳಿದ್ರು. ಅದ್ರ ಬಗ್ಗೆ ಹೇಳೋದಾದ್ರೆ ರಾಘಣ್ಣ ನಾನು ಹೀಗೆ ಕಾಣ್ತೀನಿ, ಹಾಗೆ ಇದ್ದಾನೆ. ನನ್ನ ತಮ್ಮ ಕತೆ ಕೇಳಿದಂಗೆ ಅವ್ನು ಕೇಳೋ ಟೈಮಲ್ಲಿ ನಾನು ಹಿಂಗೆ ಇದ್ದೆ, ಅದನ್ನು ಹಾಗೆ ಅರ್ಪಿಸಿದ್ದಾರೆ. ಈಗ ಕೊನೆಯದಾಗ ಅಪ್ಪು ಜೀವನ ನೋಡಿದ್ರೆ ಅವ್ರ ಅಣ್ಣ ಹಿಂಗಿದ್ದ, ರಾಘಣ್ಣಂದು ನಂದು ಒಂದು ಫೋಟೋ ಇದೆ, ಹಿಂಗಿದ್ದೆ ಅಂದರೆ ಅವ್ರು ಇನ್ನೂ ಇದ್ದಾರೆ, ನೋಡ್ತಾ ಇದ್ದಾರೆ ಅಂತಲೇ ಅನಿಸುತ್ತೆ. ಹೀಗೆ ಇದೆ, ಆ ಪಾತ್ರಕ್ಕೆ ಕರೆಕ್ಟ್ ಅನುಗುಣವಾಗಿದೆ. ಕೆಲವು ಮಾತುಗಳನ್ನ ನನ್ನ ಕೈಲಿ ಹೇಳಿಸಿದ್ದಾರೆ, ನಾನು ತುಂಬ ಕಲ್ತ್ಕೊಂಡೆ ಆ ಮಾತುಗಳಿಂದ. ಏನಪ್ಪ, ಜನಗಳಿಗೆ ಇಂಥ ಒಂದು ಮಾತುಗಳನ್ನ ಹೇಳೋಕ್ಕೋಸ್ಕರ ನಾನು ಇನ್ನೂ ಪಾರ್ಟ್ ಕೊಡ್ತಾರೆ, ಉಳಿಸ್ತಾ ಇದ್ದಾರೆ. ನಾನು ಇಷ್ಟು ಹುಷಾರು ತಪ್ಪಿದ ಮೇಲೂ ನನ್ನ ಬದುಕಿಸಿ ಆ್ಯಕ್ಟ್ ಮಾಡ್ತಾ ಇದ್ದಾನೆ, ಇದಕ್ಕೇನಾ ಅಂತ ಅನಿಸ್ಬಿಡ್ತು ನನಗೆಲ್ಲೋ. ನನಗೆ ಈ ಪಾತ್ರ ಧರಿಸಿ ಏನೋ ಒಂದು ಪ್ರಸಾದ ತೊಗೊಂಡಂಗೆ ಆಯ್ತು. ನನಗೆ ತುಂಬ ಖುಷಿ ಆಯ್ತು ನನಗೆ. ಆದರೂ ನಾವು ಎಕ್ಸ್ಪೆಕ್ಟ್ ಮಾಡೋದು ಅಭಿಮಾನಿಗಳಾಗಿ, ನಾವು ಸ್ವಸ್ತಿಕ್ ರಾಘಣ್ಣ ನೋಡೋಕ್ಕೆ ಇಷ್ಟಪಡ್ತೀವಿ ಇವಾಗಲೂ. ಸಾವೊಂದು ಏನಂತಾರೆ ರಗಡ್ ಲುಕ್ಕು, ಅದು ಮತ್ತೆ ನೀವು ಹಂಗಾಗಬೇಕು. ಸೊ ನೀವು ಈ ಥರ ಅಂದರೆ ಇದೇ ಪಾತ್ರಗಳು ಈ ಥರ ಬಂದ್ರೂ, ಸೊ ಆ ಥರ ಪಾತ್ರಗಳು ನೀವು ದಯವಿಟ್ಟು ಒಪ್ಕೋಬೇಕು ಅಂತ ನಮ್ಮ ಕಡೆಯಿಂದ ಹೇಳ್ತೀವಿ. ಹುಡುಕೊಂಬರ್ಬೇಕಪ್ಪಾಜಿ, ನಾವು ಹುಡುಕೊಂಡು ಹೋಗೋಕ್ಕಾಗಲ್ಲ, ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳೋಕ್ಕಲ್ಲ. ನಮಗೆ ಆದಂಥ ಒಂದು ಕತೆ ಬರುತ್ತೆ, ಆ ಕಥೆನ ಒಬ್ಬ ನಿರ್ದೇಶಕ ಇವರೇ ಆಗಬೇಕು ಅಂತ ಹುಡುಕೊಂಬರ್ತಾರೆ. ಈಗ ನಾನು ಕಾಮಿಡಿ ಪಿಕ್ಚರ್ ಮಾಡೋ ಟೈಮಲ್ಲಿ ಉಪೇಂದ್ರ ಅವರು ಹುಡುಕೊಂಬಂದರು ಈ ಪಾತ್ರಕ್ಕೆ ರಾಘಣ್ಣ. ಅವ್ರಿಗೆ ಯಾಕೆ ಹಂಗೆ ಅನ್ನಿಸ್ತು ಗೊತ್ತಿಲ್ಲ ನನಗೆ. ಕಾಮಿಡಿ ಮಾಡೋ ಮನುಷ್ಯ, ನನ್ನ ಕ್ಯಾರೆಕ್ಟರ್ ಅಲ್ಲ, ನನ್ನ ಭಾವನೆನೇ ಅಲ್ಲ ಅದು, ನನ್ನ ಕ್ಯಾರೆಕ್ಟರ್ ಅಲ್ಲ ಅದು. ಆ ಸ್ವಸ್ತಿಕ್ ರಾಘಣ್ಣನೇ ಅಲ್ಲ ನಾನು. ಆ್ಯಕ್ಚುಲಿ ನಾನು ತುಂಬ ಕುಟುಂಬದಲ್ಲಿರೋರು ಮನುಷ್ಯ, ಅಂದರೆ ತಂದೆ ತಾಯಿ ಅಕ್ಕ ತಂಗಿರು ಮೆಚ್ಚುವಂಥ ಒಬ್ಬ ಹುಡುಗ ನಾನು. ನನಗೆ ಆ ಪಾತ್ರನ ಕರ್ಕೊಂಬಂದು ಮಾಡಿಸಿದ್ರು ಅವರು. ಅದರಲ್ಲಿ ನಾನು ಮಾಡಿರೋ ಉಪೇಂದ್ರ ಕಾಣ್ತಾರೆ, ಅವ್ರು ಮಾಡಿಸಿದ್ದಾರೆ. ಆ ಥರ ಪಾತ್ರಗಳು ಬಂದರೆ ಮಾಡೋಕ್ಕೆ ರೆಡಿ ಇದ್ದೇನೆ, ಮಾಡ್ಸೋಕೆ ಅವ್ರು ರೆಡಿ ಇರಬೇಕು. ಬಂದೇ ಬರ್ತೀರ, ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಮಾಡ್ತೀನಿ ಅಪ್ಪಾಜಿ, ನಾನು ಕಲಾವಿದನಿಗೆ ಪಾತ್ರ ಮುಖ್ಯ ಅಪ್ಪಾಜಿ. ಆ್ಯಂಡ್ ಇದು ಹೊಸ ಟೀಮು ಆ್ಯಕ್ಚುಲಿ, ತುಂಬ ಕನಸು ಕಟ್ಕೊಂಡು ತುಂಬ ಸ್ಟ್ರಗಲ್ ಮಾಡಿ ಸೊ ಒಂದು ಏನೋ ಒಂದು ಮಾಡಬೇಕು ಅಂತ ಬಂದಿದ್ದಾರೆ. ಅದರಲ್ಲಿ ಫಸ್ಟ್ ಆಶೀರ್ವಾದನೇ ಅಪ್ಪು ಸರ್ ಅವರ ಆಶೀರ್ವಾದ ಸಿಗುತ್ತೆ. ಅದಾದಮೇಲೆ ಸೊ ಒಂದೊಂದೇ ಒಬ್ಬ ದೊಡ್ಡ ಸ್ಟಾರ್ಸ್ ಎಲ್ಲ ಇದರಲ್ಲಿ ಸೇರ್ಕೊತಾ ಹೋಗ್ತಾರೆ. ಸೊ ಈ ಒಂದು ಟೀಮ್ನ ನೋಡಿದಾಗ, ಅಂದರೆ ಇತ್ತೀಚಿನ ಒಂದು ಬೆಳವಣಿಗೆ ನೋಡಿದಾಗ, ಹೊಸಬರು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಸಿನಿಮಾಗಳನ್ನ, ಕನ್ನಡ ಇಂಡಸ್ಟ್ರಿ ಒಂದು ಲೆವೆಲ್ಗೆ ಹೋಗ್ತಾ ಇರೋದು ನೋಡಿದಾಗ, ಸೊ ಆ್ಯಸ್ ಎ ಆರ್ಟಿಸ್ಟ್ ಆಗಿ ನಿಮ್ಗೆ ಏನು ಅನಿಸುತ್ತೆ? ಅಂದರೆ ಕಲಿಯೋಕ್ಕೆ ಬೇಕಾದಷ್ಟಿದೆಯೇ.
ಕಲಿಯುಗ ಮುಗಿದ್ರೆ ಕಲಿಕೆ ಮುಗಿಯಲ್ಲ ಅಂತ ಒಂದು ಮಾತಿದೆ. ಅದು ಅನಿಸುತ್ತೆ ಅಪ್ಪಾಜಿ. ಯಾರು ಹೊಸಬ್ರು ಅನ್ಸಲ್ಲಪ್ಪ ಈ ಸಿನಿಮಾ ನೋಡಿದ್ರೆ. ಅವ್ರು ಬರೆದಿರೋ ಡೈಲಾಗ್ಗಳು ಉದಯಶಂಕರ್ ಬರ್ದಂಗಿದೆ ಅಪ್ಪಾಜಿ. ಅಷ್ಟು ಒಳ್ಳೆ ಡೈಲಾಗ್. ಯಾಕೆ ನಾನೇ ಹೇಳ್ಕೊಂಡ್ರೆ ಸಿನಿಮಾ ಬಗ್ಗೆ ನಾನು ಹೊಗಳ್ಕೊಂಡಾಗಿರುತ್ತೆ. ನೀವು ನೋಡಿದ ಮೇಲೆ ಹೇಳ್ತೀರಾ ಅದನ್ನ. ಚೆನ್ನಾಗಿ ಬರೆದವ್ರೆ. 2 ಸಾಂಗ್ ಮಾಡಿದ್ರಪ್ಪ. ಈ ಕೈಲಾಶ್ ಕೇರ್ ಒಂದು ಕೀರವಾಣಿ ಹಾಡಿದ್ದಾರೆ. ಒಂದು ಸಾಂಗ್ ಅಂತ ಅಪ್ಪುಗೆ ಡೆಡಿಕೇಟ್ ಮಾಡಿದ್ದಾರೆ. ಅದ್ಭುತವಾಗಿದೆಪ್ಪ. ಆ ಸಿನಿಮಾನ ಆ ಸಾಂಗ್ ಮನಸ್ಸೊಳಗೆ ಹೋಗಿ ಕೆರಳುತ್ತೆ, ಒಬ್ಬ ಮನುಷ್ಯನ ಭಾವನೆಗೆ ಸೇರಿಕೊಳ್ಳುತ್ತೆ. ಆ ಟೀಮು, ಆ ಕತೆ, ಆ ಹಿನ್ನೆಲೆ ನೋಡಿದ್ರೆ ಹೊಸಬ್ರು ಅನ್ಸಲ್ಲ ಪೂಜಿ. ಎಲ್ಲರೂ ತಿಳಿದವರು ನಾವು ಹೊಸಬ್ರು ಅನಿಸುತ್ತೆ. ನನಗೆ ಆ ಪಾತ್ರ ಹೊಸ್ತು ಅನ್ನಿಸ್ತು. ನನ್ನ ಕೈಲಿ ಅವ್ರು ಮಾಡಿಸಿದ್ರು, ನಾನು ಮಾಡಲಿಲ್ಲ. ನನಗೆ ಹಿಂಗೆ ಮಾಡಬೇಕಂತ ಪ್ರಿಪೇರೇ ಮಾಡಿಲ್ಲ. ನಾನು ಪ್ರತಿಯೊಂದು ಅಕ್ಷರ, ಒಂದು ಎಕ್ಸ್ಪ್ರೆಷನ್ ಅವ್ರು ಹೇಳಿಕೊಟ್ಟು ಮಾಡಿಸಿದ್ದಾರೆ. ಇಲ್ಲೇನಾದ್ರು ಚೆನ್ನಾಗಿ ಕಂಡ್ರೆ ಅದು ಡೈರೆಕ್ಟ್ರಿಗೆ ಹೋಗುತ್ತೆ.